ಲ್ಯಾಬಲ್ಲಿದ್ದೀವಿ. ಲ್ಯಾಬ್ ಹುಡುಕ್ಬಿಟ್ಟು ಬರ್ತಾ ಇಲ್ಲ. ಮಾಡೋದು ಬಿಟ್ಟು ಎಲ್ಲ ಮಾಡ್ತಾ ಕಾಪಿ ಪೇಸ್ಟ್ ಮಾಡಿ ಬರೀ ವಾಟ್ಸಪ್ಪಲ್ಲಿ ಬರೀ ವಾಟ್ಸಪ್ ಲಾಗಿನ್ ಕಾಪಿ ಮಾಡು ಪೇಸ್ಟ್ ಮಾಡಿ. ನಮ್ಮ ಮ್ಯಾಮ್ ಇಲ್ಲೇ ಕೂತಿದ್ದಾರೆ ಗೈಸ್, ನೋಡ್ತಾ ಇಲ್ಲ. ನಾನೇ ಬಂದಿಲ್ಲ ಎಲ್ಲ ತಿಂಡಿ ತಿನ್ನಕ್ಕೆ ಹೋಗಿರ್ತಾರೆ ಗೈಸ್. ತಿಂದ ಹೋಗೋಣ ಕಳಿಸ್ತಾರೆ ಕೇಳಿ. ಇವ್ರಿಗಲ್ಲ ವಿದ್ಯಾನಕ್ಕೆ ಗೈಸ್. ನಾನು ಔಟ್ಪುಟ್ಟೇ ಬರ್ತಿಲ್ಲ. ಎರಡು ಮಾಡಿಬಿಟ್ಟೆ. ಅವಳೆಲ್ಲ ಬಂತು 2 ನಿಮಿಷದಲ್ಲಿ ತರ್ತಾ ಇತ್ತು. ಇಷ್ಟು ಉದ್ದುದ್ದು ಔಟ್ಪುಟ್ಟು ತೋರಿಸ್ತೀನಿ. ಸ್ಕ್ರೋಲ್ ಮಾಡಿ ಏನೇನೋ ಮಾಡಿದೆ. ಇವಳೇ ಕ್ರಿಯೇಟ್ ಮಾಡಿದ್ದು ಗ್ರಾಫ್ ಎಲ್ಲ. ಇನ್ನೊಂದು ಹಾಂ ನೋಡಿ ನೋಡಿ ಈ ಗ್ರಾಫ್ ನೋಡಿ. ಅಕ್ಷಯ್ ಗ್ರಾಫ್ ತೋರಿಸ್ತೀನಿ. ಅಕ್ಷಯ್ ನಿನ್ನ ಗ್ರಾಫ್ ತೋರಿಸು ಸ್ವಲ್ಪ. ಮಲ್ಕೊಂಬಿಟ್ಟಿದ್ದಾವೆ ಗ್ರಾಫ್ಗಳು. ಇಲ್ಲ ಎರಡು ಗೈಸ್ ಎಲ್ಲ ಲ್ಯಾಬ್ ಅವ್ರು ಇಲ್ಲೇ ಇದ್ದಾರೆ. ಆ ಕಡೆ ನಮ್ಮ ಮ್ಯಾಮ್ ಇದ್ದಾರೆ. ಲ್ಯಾಬ್ ಅವರು ಬರ್ತಾವ್ರಿ ನೋಡಿ. ಕೋತಿ ತಾನು ಕೆಡೋದಲ್ಲದೆ ಒಬ್ಬೊಬ್ರನ್ನೆಲ್ಲ ಕೆಡಿಸ್ಕೊಂಡು ಕರ್ಕೊಂಬಂತು ಹೊರಗಡೆ. ಮ್ಯಾಮಿಗೆ ಸುಳ್ಳು ಹೇಳಿ ಬಂದ್ಬಿಟ್ವಿ. ವಾಶ್ರೂಮ್ ಅಂತ ಇವರೆಲ್ಲ ಟಿಫನ್ ಮಾಡಿದ್ರಂತೆ. ಹಿಂಗೆ ಓಡ್ ಬರ್ತಾಳೆ. ಅಕ್ಷಯನ ಕರ್ದೆ ಬರ್ತಿಲ್ವಾ? ಬರ್ತಾಳಂತ ಇಲ್ವಂತ ಕೇಳು. ಸುಮ್ಮನೆ ಕ್ಯಾಂಟೀನ್ಗೆ ಹೋಗಕ್ಕೆ ಒಮ್ಮೆ ಕೇಳ್ತೀನಿ ಇರೋಳನ್ನ. ಗೈಸ್ ಅಕ್ಷಯ ಮಾಡ್ತಾ ಇದ್ದಾಳೆ ಬಾರಿ ಬೇಗ ಅಂದರೆ ಇರು ಅಂತ. ಸೈಡಲ್ಲಿ ಇರ್ಬೋದು. ವಿಶಾಲ್ ಮಾರ್ಟ್ ಬಂದಿದ್ದೀವಿ ಇವತ್ತು ಮತ್ತೆ ಚಾನಲ್ ಗೈಸ್. ಇವತ್ತು ಪೇಪರ್ ಬ್ಯಾಗ್ ಮಾಡ್ಕೊಂಡ್ಬಂದಿದ್ದೀವಿ. ನಾವು ಆಶಾ ಕಾರ್ಯಕರ್ತರೇ. ಆಶಾ ಕಾರ್ಯಕರ್ತ ಆಗಿದ್ದಾಳಂತೆ. ಪೇಪರ್ ಬ್ಯಾಗು ಬ್ಲಾಗ್ ಒಂದು ಸ್ವಲ್ಪ ಜನ ಸಿಟ್ಟು ಬಂದಿತ್ತಲ್ಲ. ಮೊನ್ನೆ ನಾನು ಬ್ಲಾಗ್ ಮಾಡಿಲ್ಲ ಗೈಸ್. ವಿಶಾಲ್ ಮಠಕ್ಕೆ ಬರ್ತೀನಿ. ಮನೆ ಕೋಪ ಬಂದಿತ್ತು ತುಂಬ. ನಾನು ಬ್ಲಾಗ್ ಮಾಡಿಲ್ಲ, ಏನು ಮಾಡಿ. ವಿಶಾಲ್ ಮಠಕ್ಕೆ ಬಂದ್ವಿ. 2 kg 25 kg ಅಕ್ಕಿ ತಗೊಂಡು ಬಂದ್ವಿ ಅಂದ್ರೆ ಇಲ್ಲಿ ಗೈಸ್ ಗಂಬಾಟ್ಲು. ಫೋನ್ ಹಚ್ತಿದ್ಯಾ? ಇಲ್ಲ ಗೈಸ್ ನಾನು ಮೊಬೈಲ್ಗೆಲ್ಲ ಗಮ್ ಹಾಕ್ತಾಳೆ. ನೀನು ಈ ಕಡೆ ಇಟ್ಟರೆ ಮಾಡಕ್ಕ. ಸೊ ಇವಾಗ ಸುಮಾರು ಎಷ್ಟಾಗಿರ್ಬೋದು? 200 ಆಗಿದೆ. 200 ಇನ್ನು ಅನಿತಾ ಆಫ್ಟರ್ ಮೆನಿ ಡೇಸ್ ಅನಿತಾ ಬಂದ್ಲು ಗೈಸ್. ಅನಿತಾ ಪೇಪರ್ ನೋಡೋಣ. ನೀವು ಮಾಡೋ ಕೆಲಸ ನಾವು ಮಾಡ್ತಿದ್ದೀವಿ. ಅನಿತಾ NSS ಲೀಡರ್ ಅವಳು. ನಾವು ಮಾಡ್ತಿದ್ದೀವಿ. ಹಾಕಿರೋದು ಇಲ್ಲಿ ಇಡ್ಬೇಡ್ರಿ, ಈ ಕಡೆ ಇಡ್ರಿ. ಅಣ್ಸಿರೋವೆಲ್ಲ ಜನಪದ ಜಾತ್ರೆ ಬೈತಾರೆ ನೋಡಿ ಗೈಸ್. ನನಗೆ ಜಾನಪದ ಜಾತ್ರೆಗೆ ಎಲ್ಲ ಅಂಗಡಿ ಸ್ಪಾನ್ಸರ್ ನಮ್ಮ ಕಡೆಯಿಂದ. ಪೇಪರ್ ಬ್ಯಾಗ್ಸ್ ಒಂದು 20 ಹಾಗೆ ಇಟ್ಕೋಬೇಕಂತೆ. 20 ಒಂದು 4-5 ಇಟ್ಕೊಂಡ್ರು ಪರವಾಗಿಲ್ಲ. ಪೇಪರ್ಸು ಅಲ್ಲಿ ಜಿಯೋ ಟ್ಯಾಗ್ ಅಂತಮ್ಮ ಅದೇನೋ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ನಮ್ಮನ್ನ ನಿಲ್ಲಿಸಿ ಅಲ್ಲಿ ಮಾಡಿಸ್ತಾರಂತೆ. ಒಂದು ವಿಡಿಯೋ ತೆಗಿತಾರಂತೆ. ಜಿಯೋ ಟ್ಯಾಗ್ ಅಂದ್ರೆ ಹಾಂ ಇಲ್ಲಿರೋದು ಅಡ್ರೆಸ್ಸು ಅದ ಏನೇನು ಇಟ್ಕೊಂಡ್ರೆ ಪೇಪರ್ ಹಂಗೆ ಪೇಪರ್ ಅಲ್ಲಿ ಮಾಡ್ಬೇಕಂತೆ. ಅವ್ರ ಮುಂದೆ ಪೇಪರ್ ಬ್ಯಾಗ್ನ ಮಾಡಿಬಿಟ್ಟು ಅವರಿಗೆ ಒಂದು ವಿಡಿಯೋ ಮಾಡಿ ಕೊಡ್ಬೇಕಂದ್ರೆ ನಮ್ಮನ್ನ ಹಾಕ್ತಾರಂತೆ ಅಲ್ಲಿಗೆ. ನಾವು ಮಾಡಿರೋದು ಅಂತ. ಎ ಸೆಕ್ಷನ್ ಗರ್ಲ್ಸ್ ಅಂತ. ಎಲ್ಲರೂ ಬರ್ರಿ ಪರವಾಗಿಲ್ಲ. ಬನ್ರಿ ಗಮ್ಮಕ್ ಬನ್ರಿ ಅಲ್ಲ ಗೈಸ್. ನಾನು ಸುಮಾರು ಒಂದು 45 ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್ ಪೇಪರ್ ಬ್ಯಾಗ್ಸ್. ಈ ಅಕ್ಕ 50 ಮಾಡಿದ್ದಾಳೆ. ಈ ಅಕ್ಕ ಒಂದು ಎಷ್ಟೇ 40 ಮಾಡಿದ್ದಾಳೆ. ಅವಳೊಂದು 20 ಮಾಡಿದ್ದಾಳೆ. ಇವಳು 50 ಬಂದಿದ್ದಾಳೆ. ಅವಳು ಮಾಡೇ ಇಲ್ಲ. ಇಷ್ಟು ಇವತ್ತಿನ ಕತೆ. ಇವಾಗ ಗಮ್ ಆಗ್ತಿದ್ವಿ. 45 ಗೈಸ್ ಬೈತಾರೆ ನನಗೆ. ನಾನು ಬ್ಲಾಗ್ ಮಾಡಿದ್ರೆ ಒಳಗೆ ಕಷ್ಟ ಆಗ್ತೀನಿ. ನಾನು ಹೇಳ್ತೀನಿ ಬೈರಿ. ಅಯ್ಯೋ ಹೇಳಿ ಬರ್ಬೋದಿತ್ತಲ್ಲ. ಹೌದಲ್ಲ ನಾನು ಹುಡುಗಿ ಬರ್ಲಿ ನೋಡ್ಕೊಳ್ಳೋ ಹೇಳ್ತೀವಿ, ಭಯ ಪಡ್ಬೇಡ. ಓ ನಮ್ಮ ಚಿತ್ರಕ್ಕ ಗೈಸ್ ಸ್ಪಾನ್ಸರ್ ಗೈಸ್. ಆ ಹುಡುಗಿ ಪಾಪ ಮಾಡ್ಕೊಂಡ್ ಬಂದಿದ್ದಾಳೆ. 35 ಮಾಡಿದಾಳಂತ. ಏನಂದ್ರೆ ಸ್ಟಾರ್ಗೆ ಬಂದ 100 ರೂಪಾಯಿ ಕೊಡು ಅಂದಿದ್ದೀನಿ. ಅವ್ಳು ಮಾಡ್ಕೊಟ್ಟು ಅವಳೇ 100 ರೂಪಾಯಿ ಕೊಡ್ಬೇಕ. ಗೈಸ್ ಊಟ ಬಂದಿದ್ದು 10 ಗಂಟೆಗೆ. ಬಂದು 2 ಕ್ಲಾಸ್ಗೆ ಊಟ ಮಾಡ್ತಿದ್ದೀವಿ ಗೈಸ್. ನಾನು ಪುಳಿಯೋಗರೆ, ಇವಳ್ದು ಚಪಾತಿ. ಇವತ್ತು ಯಾರ್ದು ಚೆನ್ನಾಗಿಲ್ಲ. ಇವಳ್ದು ಪೂರಿ. ಇವಳಂತೂ ಹಾಂ ಹುಳ್ಳಿಕಾಳು ತಾನೆ. ಇವಳ್ದು ದೋಸೆ. ನೀನೇ ಹಾಕಿದ ದೋಸೆನಾ? ಏನೇ ಫೋನ್ ಮಾಡಿದ್ದೀನಿ ನಿಮ್ಜಿ ಇವಳಿಗೆ. ಏನು ಮಾಡ್ತಿದ್ದೆ ಅಂದರೆ ಚಪಾತಿ ಒತ್ತಾ ಇದ್ದೀನಿ. ಇವಳ್ದು ನೋಡಿ ಗೈಸ್ ತುಂಬ ದಿನ ಆದ್ಮೇಲೆ ಬಂದವಳೆ. ಜಾತ್ರೆ ಮುಗಿಸ್ಕೊಂಡು ಈ ಜಾತ್ರೆ ಮಾಡೋಕ್ಕೆ.
ಇಡ್ಲಿ ಹಾ ಯಾರು ಇವಳಿಗೆ ಹರ್ಷ ಕುಂಕುಮ ಕೊಟ್ಟು ಕಳ್ಸೋರು ದನ ಅವರಮ್ಮ ಆಂಟಿ MG ಅಮ್ಮ ಏನು ನಿಮ್ಮ ಅಮ್ಮನ ಹೆಸರು ಕವಿತಾ ಆಂಟಿ ಏನಾದ್ರು ನೋಡ್ತಿದ್ರೆ ಇವಳು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿದ್ದಾಳೆ ಹೇಳಿಲ್ಲ ಅಷ್ಟೇ ನಿನಗೆ ಅಪೂರ್ವ ಪಾಪ ಇವತ್ತು ಏನು ಊಟ ಪುಳಿಯೋಗ್ರೆ ನಂದು ಪುಳಿಯೋಗ್ರೆ ನಿಂದೇನೆ ಕೊಡೆ ನನಗೆ ನನ್ನ ಪುಳಿಯೋಗ್ರೆ ತಗೊಳ್ಳಿ ಯಾರ ಐಸು ಶಾವ್ಗೆ ನಾನು ನಮ್ಮ ಮನೇಲಿ ಎಣ್ಣೆ ಶಾವ್ಗೆ ಇದೇನಿತ್ತು ಟೊಮೆಟೊ ಗೊಜ್ಜಾ ಯಾರ್ದು ರೈಸು ಎರಡು ತಂದಿದ್ಯಾ ಸರಿ ಗಾಯ್ಸ್ ಬೋರಿಂಗ್ ಊಟ ತಿಂದು ಸಿಗ್ತೀನಿ ಚೆನ್ನಾಗೇ ಇಲ್ಲ ತಿನ್ನಕ್ಕೆ ನೋಡಿ ಎಷ್ಟು ಪುಳಿಯೋಗರೆ ಹಾಕೋರೆ ನೋಡಿ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಈ ಅಕ್ಕ ನೋಡಿ ಗಮ್ ತಂದಿದ್ದೀವಿ ಗೈಸ್ ಏನು ಮಾಡಿದೀವಿ ಗೊತ್ತಾ ಎಲ್ಲ ಮಾಡ್ಕೊಂಬಂದಿದ್ದೀವಿ ಗಮ್ ಹಾಕಿಲ್ಲ ನಾವು ಗಮ್ ಹಾಕ್ತಾ ಇದ್ದಾರೆ ಅದಿರೋದೇ ಹಂಗೆ ನಾವೇನು ಗೈಸ್ ಆ ಗಮ್ ಕಲರ್ ಪ್ರಾಬ್ಲಮ್ ಅಂತೆ ಅವ್ರಿಗೆ ನಾವೇನ್ ಮಾಡ್ಬೇಕು ನೋಡಿ ಐಸು ಅಂತ ಒಳ್ಳೆ ಕತೆ ಆಯ್ತು ಇವ್ರದ್ದು ಆಯ್ತು ಬಾರೇ ಬೇಗ ನೋಡಿ ಗೈಸ್ ಬ್ಯಾಗ್ ಮಾಡ್ತಾವಳೆ ಯಾರಿಗಾದ್ರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಮಾಡ್ಕೊಡ್ತೀವಿ ನೀನು ಹಿಂಗ್ ಮಾಡ್ತಿದ್ದ ನಾನು ಹಿಂಗ್ ಮಾಡಿಲ್ಲ ಇದು ಗಮ್ ಬೇಡವಾ ಎಲ್ಲದಕ್ಕೂ ಗಮ್ ಬೇಕಾ ಬರ್ತೀಯಾ ನೋಡಿ ಇಲ್ಲೇ ಎಲ್ಲ ಸ್ಟಾಲ್ಸ್ ಸ್ಟೇಜ್ ಆಗ್ತಾ ಇರೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ ನಾವು ನಮ್ಮ ಪ್ಲೇಸ್ ನೋಡ್ಕೊಳ್ಳೋಣ ಅಂತ ಬಂದಿದ್ವಿ ನಮ್ಮ ಸರ್ರೇ ಸಿಕ್ಕಿಲ್ಲ ಆದರೆ ಅಲ್ಲಿ ಮ್ಯಾಮ್ ಇದ್ದಾರೆ ಬಟ್ ಅವ್ರಿಗೆ ಕೇಳೋಕ್ಕಾಗುತ್ತಾ ನೋಡಿ ಪೇಪರ್ ಬ್ಯಾಗ್ಸ್ ಟೋಟಲ್ ಇಷ್ಟು 231 ಮೀಡಿಯಮು 118 ಲಾಂಗ್ 43 ಸ್ಮಾಲ್ 70 ಮ್ಯಾಮ್ ನಮಗೆ ಕೇಳಿ 70 ನಾವು ಮಾಡಿ 231 ನಡೀರಿ ನಮ್ಮ ಮ್ಯಾಮಿಗೆ ಕೊಟ್ಟು ಬರ್ತೀವಿ ಗೈಸ್ ಮ್ಯಾಮ್ ಬಜೆಟ್ ಇಟ್ಕೊಂಡಿಲ್ಲ ಬಂದು ಕೂತಿರೋದು ನೋಡಿ ಆ ಮ್ಯಾಮ್ ಹುಡುಕ್ತಿದ್ರು ಹೋದ್ರಾ ಅವ್ರು ಆ ಕಡೆ ಇರ್ತಾರೆ ಆ ರೂಮ್ ಹೇಳಿದ್ವಲ್ಲ ನಾವು 314 ಅಂತ ಸೆಕೆಂಡ್ ಕನ್ನಡ ಕ್ಲಾಸ್ ಬಂಕ್ ಏನು ಶೀಟ್ ನಾನು ಬರೆಯೋ ನೋಟ್ಸ್ ಎಲ್ಲ ಅನ್ರೂಲ್ಡೆ ಕೊಡ್ಲಾ ನನ್ನ ಬ್ಯಾಗಲ್ಲಿ ಒಂದು ಬುಕ್ ತಗೋ ಚಂದನ ಗೈಸ್ ನಮ್ಮಮ್ಮ ವ್ಲಾಗ್ ನೋಡ್ಬೇಕು ನಂದು ಎಲ್ಲ ದಿನಾನು ಬಂಕ್ ಅನ್ಕೊಂಡು ನಮ್ಮಮ್ಮ 2 ಕ್ಲಾಸ್ ತಡೀತಾರೆ ಆಮೇಲೆ ನೀನು ಮಾಡಿದ್ಯಾ ಕಾಲೇಜಲ್ಲಿ ಬಂದು ನಾವು ಮನೆ ಹೇಳ್ಬಿಡ್ತಾರೆ ಮೊನ್ನೆ ಅಂತೂ ಫ್ರೈಡೆ 11 ಗಂಟೆ ಕ್ಲಾಸ್ ಮುಗಿದಿದೆ ನಮ್ದು ನಮ್ಮ ಮನೆಗೆ ಹೋಗಿರೋದು 5 ಗಂಟೆ ಹೌದು ಬಂಕ್ ಹಾಕಿ ಎಲ್ಲೂ ಬೇರೆ ಅಲ್ಲ ಇವ್ರುಗಳ ಜೊತೆನೆ ಅದು ಫುಡ್ ಸ್ಟಾಲ್ ಅದಕ್ಕೆ ಈಗ ಲೇಟ್ ಆಗುತ್ತೆ ಹಾಸ್ಪಿಟಲಲ್ಲೇ ಇದ್ದೀನಿ ಐಸು ಹತ್ರ ಸೊ ಇವಾಗ ಮತ್ತೆ ಬಂಕ್ ಹಾಕಿದ್ದೀವಿ ಇವತ್ತು ಕೆಲಸ ಇದೆ ಗೈಸ್ ಇವತ್ತು ಜೋಕ್ಕೆಲ್ಲ ಮಾಡಲ್ಲ ಕುತ್ಕೊಂಡು ಫುಡ್ ಸ್ಟಾಲ್ ಬಗ್ಗೆ ಮಾತಾಡಬೇಕು ಪೇಪರ್ ಅದೇ ಎಲ್ಲ ಮಾಡಿಕೊಂಡು ಕೊಟ್ಟು ಬಂದ್ವಿ ನಮ್ಮ ಮ್ಯಾಮ್ ಪಾಪ ಫುಲ್ ಖುಷಿಪಟ್ಟರು ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸಾಕಷ್ಟು ಅದಕ್ಕೆ ನಾವು ಮಾಡಿಕೊಟ್ವಿ ಇವಾಗ ನಾವು ಬೋರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನೋಡಿ ಒಂದು ಕಾರ್ಡ್ಬೋರ್ಡ್ ತಂದಿದ್ದೀವಿ ಬೋರ್ಡ್ ಮಾಡ್ತೀವಿ ಏನದು ಗಮ್ಮತ್ ಹೆಸರು ಬೈ ಇದು ಬೋರ್ಡ್ ಮಾಡಿಬಿಟ್ಟು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ ಹುಡುಗಿ ಲುಕ್ ನೋಡಿ ನನಗೆ ಭಯ ಥರ ಇದೆ ಫುಲ್ಲು ರೆಡಿ ಆಗಿದ್ದಾಳೆ ಈಗ ನನ್ನ ಬ್ಲಾಗ್ ನಾನು ಬಂಕ್ ಮಾಡೋಳನೇ ಅಲ್ಲ ಈಗ ಬಂದ ಗೈಸ್ ಹಿಂಗೆ ಹೇಳ್ಬಿಡ ಮೊನ್ನೆ ಶನಿವಾರ ಕ್ಲಾಸ್ಗೆ ಹೋಗೋಣ ಬಾ ಅಂದರೆ ಬೇಡ ಅಂದವಳು ಇವಳೆ ನಾನು ಎಷ್ಟು ಕ್ಲಾಸ್ ಬೇಡ ಬಂದು ಅಂದಿದ್ದು ನನ್ಗೆ ಹೇಳ್ತಾಳೆ ಮತ್ತೆ ಅವಳು ಹೋದ್ಲಾ ರೆಡಿ ಹೋದ್ಲಾ ಅಯ್ಯೋ ರೆಡಿ ಒಬ್ಳು ಹೋಗೋಳೆ ಕರಡಾಗಿ ಸರಿ ಗೈಸ್ ನಾವೀಗ ಡಿಸ್ಕಸ್ ಮಾಡ್ತೀವಿ